ಸರ್ ಏನಿಲ್ಲ, ಒಡವೆ ಇಟ್ಟಿದೀವಿ ಸರ್. ಇಲ್ಲಿ ಒಡವೆ ಇಟ್ಟಿರ್ಬೇಕು. ಅವರು ಒಡವೆನ ನಿಮ್ಮದು ಸ್ಟೋನ್ ಇದೆ, ಕರಿಮಣಿ ಇದೆ ಅಂತ ಕಡಿಮೆ ಬರ್ಕೋತಾರೆ ಒಂದು ಅಂದಾಜಲ್ಲಿ. ನಮಗೆ ಗೊತ್ತಾಗಲ್ಲ, ಬ್ಯಾಂಕ್ ಅಲ್ವಾ, ನಮ್ಮ ಒಡವೆ ನಮಗೆ ವಾಪಸ್ ಕೊಡ್ತಾರೆ ಅಂತ ಕೊಟ್ಟಿದೀವಿ. ಅದರಲ್ಲಿ ನೆಕ್ಲೆಸ್ದೆಲ್ಲ ಚಿನ್ನದು ಕೊಂಡಿಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಡವೆನ ನಾವು ಮನೆಗೆ ತಗೊಂಡೋಗ್ಬಿಟ್ಟು ಕತ್ತಿಗೆ ಹಾಕ್ಬೇಕು ಆದ್ರೆ ಕತ್ತಿಗೆ ಅದು ತುಂಬಾ ಶಾರ್ಟ್ ಆಗ್ತಿದೆ, ಚಿಕ್ಕದಾಗ್ತಿದೆ. ಏನಕ್ಕಪ್ಪ ಚಿಕ್ಕದಾಗ್ತಿದೆ ಅಂದ್ರೆ ಮನೆಯವರೆಲ್ಲ ಹೇಳಿದ್ರು, ನೀನು ದಪ್ಪ ಆಗಿರ್ಬೇಕು, ಅದಕ್ಕೆ ನಿನ್ ಕತ್ತಿಗೆ ಆಗ್ತಾ ಇಲ್ಲ ಅದು ಅಂತ ಹೇಳಿದ್ರು. ಆಮೇಲೆ ನಂಗೆ ಡೌಟ್ ಬಂತು, ಈ ಬ್ಯಾಂಕ್ ಇಂದ ಬರೋಷ್ಟರಲ್ಲಿ ನಾನು ಇಷ್ಟು ದಪ್ಪ ಆಗಿದ್ನ. ಆಮೇಲೆ ಫೋಟೋಗಳಿದ್ದು, ಹಳೆ ಫೋಟೋಗಳು ಇವಾಗಿನ ಫೋಟೋಗಳನ್ನ ಟ್ಯಾಲಿ ಮಾಡ್ಕೊಂಡೆ. ನಾನು ಕತ್ತೇನು ಅಷ್ಟೊಂದು ವ್ಯತ್ಯಾಸ ಆಗಿಲ್ವಲ್ಲ, ಕತ್ತು ಚೆನ್ನಾಗೇ ಇದೆಯಲ್ಲ ಅಂತ ನೋಡಿದೆ. ಆಮೇಲೆ ನಂಗೆ ಬೇಜಾರಾಯ್ತು. ಬೇಜಾರಾದಾಗ ಇದು ಸರ್ಟಿಫಿಕೇಟ್ ಇತ್ತು, ನಾನು ಒಡವೆ ತಗೋಬೇಕಾದ್ರೆ ಈ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೆ. ನಾನು ಈ ಸರ್ಟಿಫಿಕೇಟ್ ಅಲ್ಲಿ ಇರೋ ಕೊಂಡಿಗಳನ್ನ ಕೌಂಟ್ ಮಾಡಿದೆ. ನಾನು ಇಲ್ಲಿರೋದು ಕೌಂಟ್ ಮಾಡಿದೆ. ನಾನು ಕೌಂಟ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಬಂತು ಸರ್. ಇದರಲ್ಲಿ ಬ್ಯಾಂಕ್ ಅಲ್ಲಿ ಇರೋ ಕೊಂಡಿಗಳು ಕಡಿಮೆ ಆಗಿದೆ, ಬ್ಯಾಂಕ್ ಅಲ್ಲಿ ಒಡವೆ ಇಟ್ಬೇಕಾದ್ರೆ ಕಡಿಮೆ ಆಗಿದೆ ಸರ್ ಕೊಂಡಿಗಳು. ಆಮೇಲೆ ಮತ್ತೆ ಡೌಟ್ ಬಂದು ನಾನು ಅಂಗಡಿಗೆ ಬಂದು ಇಲ್ಲಿ ಬಂದು ಇದು ಮಾಡಿದೆ, ವೆಯ್ಟ್ ಚೆಕ್ ಮಾಡಿದೆ ಸರ್. 1 ಗ್ರಾಮು ಚಿಲ್ಲರೆ ಕಡಿಮೆ ಬಂದಿದೆ ಒಡವೆ ನಂದು ಸರ. ನಾನು ಬ್ಯಾಂಕಿಂದ ತಗೊಂಡೋದಳು, ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಈಗ ಮೊನ್ನೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಯಿತು, ನನ್ನ ಅಕ್ಕನ ಮಗಳನ್ನ ಮದುವೆ ಆದಾಗ ಹಾಕೊಳಕ್ಕೆ ಹೋದೆ, ಕತ್ತಿಗೆ ಆಗ್ತಾ ಇರಲಿಲ್ಲ ಅದು. ಆಮೇಲೆ ಡೌಟ್ ಬಂದು ಯೋಚನೆ ಮಾಡಿ ಸುಮ್ಮನೆ ಇದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು, ಎಲ್ಲರಿಗೂ ಇದೇ ಥರ ಆಗಿದೆ. ನಾನು ಮಾತ್ರ ಇದು ಸರ್ಟಿಫಿಕೇಟು ಪ್ರೂಫ್ ಇಟ್ಕೊಂಡಿದ್ದೀನಿ ಸರ್. ಬೇರೆಯವರೆಲ್ಲ ಇಟ್ಕೊಂಡಿಲ್ಲ, ಈ ಥರ ತಗೊಂಡಿಲ್ಲ ಸರ್ಟಿಫಿಕೇಟ್ ಒಡವೆ ತಗೋಬೇಕಾದ್ರೆ. ಅಂಥವ್ರಿಗೆಲ್ಲ ಕಷ್ಟ ಆಗಿದೆ. ಈಗ ಇವರು ಬ್ಯಾಂಕಿಂದ ನೋಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ ಅಂತಿದ್ದಾರೆ. ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಒಡವೆ ಚೆಕ್ ಮಾಡೋ ಅಶ್ವಿನ್ ಆಗಿದಾನ, ಅದ್ರ ಜೊತೆಗೆ ಮ್ಯಾನೇಜರ್ ಆಗಿದಾರ, ಇನ್ನೊಬ್ರು ಆಗಿದಾರ. ಅವನು ಒಡವೆ ಬ್ಯಾಂಕಿಂದ ತಗೊಂಡೋಗಿ ಮನೆಗೆ ತಗೊಂಡೋಗ್ಬೇಕು ಸರ್. ಇದನ್ನ ಕಟ್ ಮಾಡ್ಕೋಬೇಕಂದ್ರೆ ಅವನ್ನ ಮನೆಗೆ ಒಡವೆ ತಗೊಂಡು ಹೋಗೋದಿಕ್ಕೆ ಹೇಗೆ ಬಿಟ್ರು ಇವ್ರು ಬ್ಯಾಂಕ್ ಮ್ಯಾನೇಜ್ಮೆಂಟು? ಅದನ್ನ ಎನ್ಕ್ವೈರಿ ಮಾಡಬೇಕು ಸರ್, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಯ್ತು, ನನ್ನ ಹೆಸರು ಸುಶೀಲಾ ಅನ್ಬಿಟ್ಟು. ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಏನು ಹೋಗಿದೆ ಸರ್, ಇವಾಗ 1.5 ಗ್ರಾಮ್ ಚಿನ್ನ ಹೋಗಿದೆ, ಅದನ್ನ ನಮಗೆ ತುಂಬಿಸ್ಕೊಡ್ಬೇಕು. ನಮ್ಗೆ ಆಗಿರೋ ನಷ್ಟನ ಇವರು ತುಂಬಿಸ್ಕೊಡ್ಬೇಕು ಸರ್. ನಮ್ಮಂತ ಬಡವ್ರ ಹತ್ರ ಎಲ್ಲ ಇವರು 1 ಗ್ರಾಮು ಒಂದ್ ದಿನಕ್ಕೆ ಸರ್ ತುಂಬಾ ವ್ಯವಹಾರ ನಡೆಯುತ್ತೆ ಈ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲಿ ಸರ್. ಒಂದ್ ದಿನಕ್ಕೆ ಇಲ್ಲ ಅಂದ್ರೂ ಒಂದು 500 ಗ್ರಾಮ್ ಆದ್ರೂ ಚಿನ್ನ ಇಡ್ತಾರೆ ಸರ್. 500 ಗ್ರಾಮ್ ಚಿನ್ನದಲ್ಲಿ 1 ಗ್ರಾಮ್ ಆದ್ರೆ ಎಷ್ಟು ಹೋಯ್ತು? ಡೌಟ್ ಇದೆ, ನಾವು ಗ್ಯಾರಂಟಿ ಹೇಳಕ್ ಆಗಲ್ಲ ಸರ್. ಡೌಟ್ ಇದೆ, ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್. ಅನ್ಯಾಯ ಆಗಿರೋದು ಬಡವರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಈಗ ನನಗೋಗಿರೋದಕ್ಕೂ ಸಿಗ್ಬೇಕು ಸರ್. ಆಮೇಲೆ ಇದು ನ್ಯಾಷನಲೈಸ್ ಬ್ಯಾಂಕು ಸರ್, ಕೆನರಾ ಬ್ಯಾಂಕು. ನಾವು ಪ್ರೈವೇಟ್ ಬ್ಯಾಂಕಲ್ಲೆಲ್ಲ ನಂಬಿಕೆ ಇಲ್ಲ ನಮಗೆ ಅಂತ ತಂದು ಇಲ್ಲಿ ವ್ಯವಹಾರ ಮಾಡ್ತೀವಿ ನಾವು. ಇಂಥ ಬ್ಯಾಂಕ್ಗಳಲ್ಲೇ ಮೋಸ ಆದ್ರೆ ನಾವ್ ಇನ್ನೆಲ್ಲಿ ನ್ಯಾಯ ಕೇಳದ? ಇನ್ ಯಾರನ್ನ ಕೇಳದ ನಾವು? ಮತ್ ನಾನೀಗ ಮೊನ್ನೆ ತಂದಿದ್ದೀನಿ ಸರ್, ಮೊನ್ನೆ 10 ಲಕ್ಷ ಕೊಡವೆ ಇಟ್ಟಿದ್ದೀನಿ. ಮತ್ತೆ ನಾನು ಇಲ್ಲೇ ಇದೇ ಬ್ಯಾಂಕ್ ಅಲ್ಲಿ 10 ಲಕ್ಷ ಕೊಡವೆ ಇಟ್ಟಿದ್ದೀನಿ. ನನ್ಗೆ ಗೊತ್ತಿರೋ ಹಂಗೇನೆ ಇಲ್ಲ ಒಂದು 50 ಜನ ಇಲ್ಲೇ ನನಗೆ ಗೊತ್ತಿರೋರೇ ಹೇಳಿದ್ರು ಸರ್. ಇಲ್ಲೊಬ್ರು ಯಾರೋ ನನ್ನ ಫ್ರೆಂಡ್ ಹೇಳಿದ್ರು, ನಂದು 11.5 ಇತ್ತು ಗ್ರಾಮು, ಈಗ ಚೆಕ್ ಮಾಡಿಸಿದ್ರೆ 8.5 ಇದೆ, ಸಮದೋಗಿದೆ ನಿಮ್ದು ಅಂತ ಹೇಳ್ತಾವ್ರೆ. ಅದ್ ಹೆಂಗ್ ಸರ್ ಸಮದೋಗುತ್ತೆ? ನಾವೇನ್ ಡೈಲಿ ಹಾಕೊಳ್ಳಲ್ಲ, ಅಪರೂಪಕ್ಕೊಂದಿನ ಹಾಕೊಳ್ಳೋದು ಇದನ್ನ. ಅದ್ ಹೆಂಗೆ ಚಿನ್ನ 1.5 ಗ್ರಾಮ್ ಅಷ್ಟು ಬೇಗ ಸಮದೋಗ್ಬಿಡತ್ತೆ? ಹಾಗೆ ಇನ್ನೊಬ್ರು ನನ್ನ ಫ್ರೆಂಡ್ ಇಲ್ಲೇ ಲಕ್ಷ್ಮಿ ಅಂತ ಇದ್ದಾರೆ, ಪಾಪ ಅವ್ರ ಮಗಳು ಕತ್ತಿಗೆ ಒಡವೆ ಹಾಕೊಂಡು ಈಗ ಹಾಕೊಂಡಿದ್ದಾಳೆ, ಬ್ಯಾಂಕಿಂದ ತಗೊಂಡೋಗಿ ಕತ್ತಿಗೆ ಅವಳುಗಳು ಕತ್ತಿಗೆ ಇಡಿಸ್ತಾ ಇಲ್ಲ. ತುಂಬಾ ಜನ ಅದಕ್ಕೆ ಸರ್ ಬಂದು ಇಲ್ಲಿ ಕೇಳ್ತಾ ಇರೋದು, ಸುಮ್ಮನೆ ಯಾರು ಬಂದು ಕೇಳಲ್ಲ. ಓಕೆ ಸರ್, ಥ್ಯಾಂಕ್ ಯು.